ನಮಸ್ಕಾರ ವೀಕ್ಷಕರೇ, ಯೋಗವನ ಬೆಟ್ಟದ ವನಮೂಲಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ರಕ್ತಹೀನತೆ, ಹಿಮೋಗ್ಲೋಬಿನ್ ಮಟ್ಟ ಕಡಿಮೆ ಆಗಿದೆ. ಈ ಹಿಮೋಗ್ಲೋಬಿನ್ ಮಟ್ಟ ಕಡಿಮೆ ಆಗಿದ್ದೇಕೆ, ಹಾಗೆ ಅದು ಕಡಿಮೆ ಆಗಿದೆ ಅಂತ ತಿಳ್ಕೊಳ್ಳೋಕ್ಕೆ ನಾವು ರಕ್ತ ಪರೀಕ್ಷೆನೇ ಮಾಡ್ಕೊಳ್ಬೇಕಾ, ಅಥವಾ ನಮ್ಮ ದೇಹದಿಂದ ನಾವು ಯಾವ ಬದಲಾವಣೆಗಳ ಮುಖಾಂತರ ನಾವು ಈ ಒಂದು ರಕ್ತಹೀನತೆಯ ಲಕ್ಷಣಗಳನ್ನು ಗುರುತಿಸ್ಕೊಳ್ಬೋದು. ರಕ್ತಹೀನತೆ ಆಗಿದೆ ಅಂದ ತಕ್ಷಣ ನಾವು ಬೇರೆ ರಕ್ತವನ್ನು ದೇಹಕ್ಕೆ ಹಾಕಿಸ್ಕೊಳ್ಬೇಕಾ, ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗೋ ಶಕ್ತಿ ನಮಗಿಲ್ವಾ, ಇದಕ್ಕೆ ಯಾವೆಲ್ಲ ಜೀವನ ಶೈಲಿ, ಆಹಾರಗಳು ಮತ್ತು ಚಿಕಿತ್ಸೆಗಳು ಸಹಾಯಕ ಬರುತ್ತೆ, ಇವೆಲ್ಲ ಮಾಹಿತಿಯನ್ನು ನೋಡೋಣ. ಇಲ್ಲಿ ಪುರುಷರು ಮತ್ತು ಮಹಿಳೆಯರು ಇಬ್ಬರಲ್ಲೂ ಕೂಡ ರಕ್ತಹೀನತೆ ಸಮಸ್ಯೆ ಅನ್ನೋದು ಕಾಡ್ತಾ ಹೋಗುತ್ತೆ. ಇಲ್ಲಿ ಯಾವ ಯಾವ ಕಾರಣಕ್ಕೆ ಈ ಒಂದು ಸಮಸ್ಯೆ ಕಾಡುತ್ತೆ ಅಂತ ನಾವು ತಿಳಿಯೋದಾದರೆ, ಮೊದಲ ಸ್ಥಾನವನ್ನು ಪಡೆಯುತ್ತೆ ಆಹಾರದ ಅಪೌಷ್ಟಿಕತೆ. ಯಾಕೆ ಅಂತ ಹೇಳಿದ್ರೆ, ನಾವು ಸೇವಿಸಿದ ಆಹಾರಗಳ ಸತ್ವಗಳೇ ನಮ್ಮ ರಕ್ತವನ್ನು ಉತ್ಪತ್ತಿ ಮಾಡಲಿಕ್ಕೆ ಸಾಧ್ಯ, ರಕ್ತವನ್ನು ಶುದ್ಧವಾಗಿಡಲಿಕ್ಕೆ ಸಾಧ್ಯ, ರಕ್ತದಲ್ಲಿನ ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಾಗಿಡಲಿಕ್ಕೆ ಸಾಧ್ಯ. ಅಂಥ ಆಹಾರವನ್ನು ನಾವು ಸೇವಿಸಿಲ್ಲ ಅಂತ ಹೇಳಿದ್ರೆ, ಅಥವಾ ಉಪವಾಸಗಳನ್ನು ಹೆಚ್ಚಾಗಿ ಮಾಡ್ತಾ ಇದ್ರೆ, ತಡಾಹಾರಗಳನ್ನು ಹೆಚ್ಚಾಗಿ ಮಾಡ್ತಾ ಇದ್ದು ಆಹಾರಗಳು ಜೀರ್ಣ ಆಗದೇ ಇರೋ ರೀತಿ ತಪ್ಪುಗಳನ್ನು ನಾವು ಮಾಡ್ತಾ ಇದ್ರೆ, ಇವೆಲ್ಲ ಕಾರಣಗಳು ನಮ್ಮ ರಕ್ತಹೀನತೆಗೆ ಕಾರಣ ಆಗುತ್ತೆ. ಇನ್ನು ನೀರನ್ನು ತುಂಬ ಕಡಿಮೆ ಕುಡಿಯೋದು ಕೂಡ ರಕ್ತಹೀನತೆಗೆ ಕಾರಣ ಆಗ್ತದೆ. ಇಲ್ಲಿ ಎರಡು ರೀತಿಯಲ್ಲೂ ಕೂಡ ರಕ್ತಹೀನತೆ ಆಗುತ್ತೆ. ಒಂದು, ನಾವು ರಕ್ತ ದೇಹದಲ್ಲಿ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡಿರ್ತೀವಿ, ಯಾಕೆಂದರೆ ತೂಕ ಚೆನ್ನಾಗಿದ್ದೀವಿ, ನೋಡ್ಲಿಕ್ಕೆ ದಪ್ಪ ಇದ್ದೀವಿ, ಮೈಯಲ್ಲಿ ರಕ್ತನೂ ಚೆನ್ನಾಗಿದೆ, ಆದರೂ ಹಿಮೋಗ್ಲೋಬಿನ್ ಮಟ್ಟ ಮಾತ್ರ ಕಡಿಮೆ ಇದೆ ಅಂತ ಹೇಳ್ತಾರೆ. ಇಲ್ಲಿ ಇದು ಒಂದು ಕಾರಣ. ಆದರೆ ಇನ್ನೊಂದು ಕಡೆ ತುಂಬ ಸಣಕಲ ದೇಹ ಇದೆ, ಮೈಯಲ್ಲಿ ರಕ್ತ ಇಲ್ಲ ಅನ್ನೋದು ಗೊತ್ತಾಗ್ತಿದೆ, ಅಲ್ಲೂ ಹಿಮೋಗ್ಲೋಬಿನ್ ಕಡಿಮೆ ಇದೆ ಅಂತ ಹೇಳಲಾಗುತ್ತೆ. ಇದೆರಡಕ್ಕೂ ಏನು ಸಂಬಂಧ ಅಂತ ಹೇಳಿದ್ರೆ, ಒಂದು, ಒಣಗಿದಂತಹ ದೇಹ ಅಥವಾ ಸಣಕಲ ದೇಹದಲ್ಲಿ ರಕ್ತನೇ ಇರೋದಿಲ್ಲ, ಅದಕ್ಕೆ ಅಪೌಷ್ಟಿಕತೆ ಮತ್ತು ನೀರಿನಂಶದ ಕೊರತೆ, ಜೊತೆಗೆ ಕಾಫಿ ಟೀ ಹೆಚ್ಚಾಗಿ ಸೇವಿಸ್ತಕ್ಕಂಥದ್ದು, ಅಧಿಕ ಉಷ್ಣತೆ ಅಂದರೆ ಬಿಸಿಲಲ್ಲಿ ಹೆಚ್ಚು ಒಣಗ್ತಕ್ಕಂಥ ಕೆಲಸಗಳಲ್ಲಿ ಇರ್ತಕ್ಕಂಥದ್ದು, ಹೆಚ್ಚು ಕೆಮಿಕಲ್ಸ್ ಜೊತೆ ಕೆಲಸ ಮಾಡ್ತಕ್ಕಂಥದ್ದು, ಹೀಗೆ ಹಲವಾರು ರೀತಿಯ ತಪ್ಪುಗಳಲ್ಲಿ ಇದೊಂದು ಸಮಸ್ಯೆ ಕಾಡ್ತಾ ಇರುತ್ತೆ. ಇನ್ನು ತೂಕ ಜಾಸ್ತಿ ಇದ್ದು ಅಲ್ಲಿ ರಕ್ತಹೀನತೆ ಸಮಸ್ಯೆ ಆಗ್ತಿದೆ ಅಂತ ಹೇಳಿದ್ರೆ, ರಕ್ತ ಶುದ್ಧವಾಗಿಲ್ಲ ಅಂತ ಹೇಳಿ ಅರ್ಥ. ನಿಮ್ಮ ದೇಹದಲ್ಲಿ ಎಷ್ಟು ರಕ್ತ ಇದೆಯೋ ಅದೆಲ್ಲವೂ ಶುದ್ಧ ರಕ್ತ ಅಲ್ಲ, ಅಥವಾ ಹಿಮೋಗ್ಲೋಬಿನ್ ಅಲ್ಲ, ಅಂದರೆ HB ಅಂತ ಏನು ಹೇಳ್ತೀವಿ, ಶುದ್ಧ ರಕ್ತ ಕಣಗಳಲ್ಲ, ಅಲ್ಲಿ ತ್ಯಾಜ್ಯ ರಕ್ತ ಹೆಚ್ಚಾಗ್ತಾ ಇದೆ. ಅದರಿಂದ ನಿಮ್ಮ ದೇಹದ ತೂಕ ಕೂಡ ಜಾಸ್ತಿ ಆಗ್ತಾ ಇದೆ, ಆದರೆ ರಕ್ತಹೀನತೆ ಮಾತ್ರ ನಿಮಗೆ ತಲೆದೂರ್ತಾನೆ ಇದೆ. ಇಲ್ಲಿ ESR ಲೆವೆಲ್ ಅಂತ ಹೇಳ್ತೀವಿ. ESR ಅಂತ ಹೇಳಿದ್ರೆ ಕೀವಿನ ಅಂಶ ಅಂತ. ನಿಮ್ಮ ರಕ್ತದಲ್ಲಿ ಕೀವು ಜಾಸ್ತಿ ಆಗ್ತಾ ಇದೆ, ಆದರೆ ಬಣ್ಣ ಮಾತ್ರ ಕೆಂಪಾಗೇ ಇದೆ, ಆದರೆ ಅಲ್ಲಿ ಕೀವು ಸೇರ್ಕೊಂಡಿರೋದ್ರಿಂದ ರಕ್ತ ಜಾಸ್ತಿ ಇದೆ ಅಂತ ಅನಿಸಿದ್ರು ಕೂಡ ಶುದ್ಧ ರಕ್ತ ನಿಮ್ಮಲ್ಲಿರೋದಿಲ್ಲ. ಜೊತೆಗೆ ರಕ್ತದಲ್ಲಿ ತ್ಯಾಜ್ಯಗಳು ಹೆಚ್ಚಾಗ್ತಾ ಇದೆ, ಅಲ್ಲೂ ಕೂಡ ನಿಮ್ಮ ಹಿಮೋಗ್ಲೋಬಿನ್ ಮಟ್ಟ ಕಡಿಮೆ ಆಗ್ತಾ ಹೋಗುತ್ತೆ. ಹೀಗೆ ಎರಡೂ ರೀತಿಯಲ್ಲೂ ಪುರುಷರು ಮತ್ತು ಮಹಿಳೆಯರಲ್ಲಿ ಸಮಸ್ಯೆ ಆಗ್ತಾ ಇದೆ. ಇದಲ್ಲದೆ ಇನ್ನೊಂದು ಕಾರಣಗಳಲ್ಲಿ ನಿಮ್ಮ ರಕ್ತಹೀನತೆ ಆಗುತ್ತೆ. ಮಹಿಳೆಯರಿಗೆ ಅಂತ ಹೇಳಿದಾಗ, ಬಿಳಿ ಮುಟ್ಟಿನ ಸ್ರಾವ, ಹೆಚ್ಚಿನ ಮಟ್ಟದಲ್ಲಿ ಬಿಳಿ ಮುಟ್ಟು ಹೋಗ್ತಾ ಇದೆ ಅನ್ನೋ ಹೆಣ್ಣು ಮಕ್ಕಳಲ್ಲಿ ಕೂಡ ಈ ಒಂದು ರಕ್ತಹೀನತೆ ಸಮಸ್ಯೆ ಉಂಟಾಗ್ತದೆ. ದೇಹದ ಶಕ್ತಿ ಕಳ್ಕೊಳ್ತಾ ಹೋಗ್ತಾರೆ, ಜೊತೆಗೆ ಋತು ಸಮಸ್ಯೆಗಳಲ್ಲೂ ಕೂಡ ಅವರು ಹೆಚ್ಚಿಗೆ ತೊಂದರೆಯನ್ನು ಪಡ್ತಾ ಹೋಗ್ತಾರೆ. ಇದರಿಂದ ಕೂಡ ಹಿಮೋಗ್ಲೋಬಿನ್ ಕಡಿಮೆ ಆಗ್ತದೆ. ಇನ್ನು ಪುರುಷರಲ್ಲಿ ಹಿಮೋಗ್ಲೋಬಿನ್ ಕಡಿಮೆ ಇದೆ ಅಂತ ಹೇಳಿದ್ರೆ, ಅವರಲ್ಲೂ ಕೂಡ ಮೂತ್ರದಲ್ಲಿ ಧಾತು ನಷ್ಟವಾಗ್ತಾ ಇರುತ್ತೆ, ಪ್ರೋಟೀನ್ ಹೋಗ್ತಕ್ಕಂಥದ್ದು, ಅಂದರೆ ಮೂತ್ರ ಹೋಗುವಾಗ ನೊರೆ ನೊರೆ ಬರ್ತಾ ಇರುತ್ತೆ, ಮಜ್ಜಿಗೆ ರೂಪದಲ್ಲಿರುತ್ತೆ. ಹೀಗೆ ಮೂತ್ರದಲ್ಲಿ ಧಾತು ನಷ್ಟ ಅಥವಾ ಪ್ರೋಟೀನ್ ಲಾಸ್ ಆಗ್ತಾ ಇದ್ರು ಕೂಡ ರಕ್ತಹೀನತೆ ಸಮಸ್ಯೆಯನ್ನು ಪುರುಷರು ಕೂಡ ಎದುರಿಸಬೇಕಾಗತ್ತೆ. ಇದಲ್ಲದೆ ದುಶ್ಚಟಗಳಿರಬಹುದು, ತ್ಯಾಜ್ಯ ಆಹಾರ ಪದಾರ್ಥಗಳಿರ್ಬೋದು, ಇವೆಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ರಕ್ತದ ಕಣಗಳನ್ನು ಕಡಿಮೆ ಮಾಡುತ್ತೆ, ಇಲ್ಲ ಶುದ್ಧತೆಯನ್ನು ತಪ್ಪಿಸ್ತಾ ಹೋಗುತ್ತೆ. ಇವನ್ನ ನೀವು ಸರಿಪಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ, ಸಣ್ಣ ಇರೋರಿರಲಿ ಅಥವಾ ದಪ್ಪ ಇರೋರಿರಲಿ, ಮೊದಲು ಹೊಟ್ಟೆ ಶುದ್ಧತೆಯನ್ನು ಮಾಡ್ಕೊಳ್ಳಿ. ಇದರಿಂದ ಆಹಾರ ನಿಮ್ಮ ದೇಹಕ್ಕೆ ಸುಲಭವಾಗಿ ಲಭ್ಯವಾಗುತ್ತೆ ಈ ಹೊಟ್ಟೆ ಶುದ್ಧಿಯನ್ನು ಮಾಡೋದ್ರಿಂದ. ನಂತರ ನೀವು ಸೇವಿಸಬೇಕಾಗಿರೋ ಆಹಾರದಲ್ಲಿ ಸಾಕಷ್ಟು ಪೌಷ್ಟಿಕಾಂಶಗಳಿರಲಿ. ನಿಮ್ಮ ರಕ್ತ ಉತ್ಪತ್ತಿಯನ್ನು ಹೆಚ್ಚಳ ಮಾಡ್ತಕ್ಕಂಥ ಅಂಶಗಳಂತ ಹೇಳಿದ್ರೆ, ಡ್ರೈ ಫ್ರೂಟ್ಸು, ಅಂಜೂರ ಮತ್ತು ಖರ್ಜೂರ, ದ್ರಾಕ್ಷಿ, ಬಾದಾಮಿ, ಇವೆಲ್ಲವೂ ಕೂಡ ರಕ್ತದ ಹೆಚ್ಚಳವನ್ನು ಮಾಡುತ್ತೆ. ಅದರಲ್ಲೂ ಅಂಜೂರ ಮತ್ತು ಖರ್ಜೂರ ನಿಮ್ಮ HBಯನ್ನು ತುಂಬ ಬಹುಬೇಗ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಹಸಿ ಮೆಂತ್ಯ ಸೊಪ್ಪು, ಪ್ರತಿದಿನ ನಿಮ್ಮ ಆಹಾರದಲ್ಲಿ ಹಸಿ ಮೆಂತ್ಯ ಸೊಪ್ಪನ್ನು ಬಳಸ್ತಾ ಬಂದರೂ ಕೂಡ ನಿಮ್ಮ ರಕ್ತ ಉತ್ಪತ್ತಿ ಚೆನ್ನಾಗಾಗತ್ತೆ. ತೊಂಡೆಕಾಯಿ ಮತ್ತು ಬೀಟ್ರೂಟು, ಇವೆರಡೂ ತರಕಾರಿಗಳು ನಿಮ್ಮ ರಕ್ತವನ್ನು ಹೆಚ್ಚಳ ಮಾಡುತ್ತೆ. ಹಣ್ಣುಗಳಲ್ಲಿ ಸೇಬು ಮತ್ತು ದಾಳಿಂಬೆ ನಿಮ್ಮ ರಕ್ತವನ್ನು ಹೆಚ್ಚಳ ಮಾಡುತ್ತದೆ. ಹೀಗೆ ನಿಮ್ಮ ಆಹಾರಗಳಲ್ಲಿ ಪೌಷ್ಟಿಕಾಂಶಗಳನ್ನು ಕೊಡ್ತಾ, ಹಾಲಿನ ಉತ್ಪನ್ನಗಳನ್ನು ಸರಿಯಾಗಿ ಸೇವಿಸ್ತಾ, ದೇಹ ಶುದ್ಧತೆಯನ್ನು ಮಾಡ್ತಾ, ನೀರಿನ ಅಂಶವನ್ನು ಹೆಚ್ಚಾಗಿ ಕೊಡ್ತಾ, ನಿಮ್ಮ ದೇಹದ ಆರೈಕೆಯನ್ನು ನೀವು ಮಾಡಿದ್ರೆ ಖಂಡಿತವಾಗಲೂ ಕೇವಲ 1 ತಿಂಗಳಲ್ಲಿ 2 ಪಾಯಿಂಟಷ್ಟು ಹಿಮೋಗ್ಲೋಬಿನನ್ನು ನೀವು ಹೆಚ್ಚಳ ಮಾಡಿಕೊಳ್ಬಹುದು. ದೇಹವನ್ನು ತಂಪಾಗಿಡೋದ್ರಿಂದ ಇದು ಸಾಧ್ಯವಾಗುತ್ತೆ. ಇನ್ನು ಯೋಗವನ ಬೆಟ್ಟದ ಚಿಕಿತ್ಸೆ ಅಂತ ಬಂದಾಗ, ರಕ್ತ ವೃದ್ಧಿ
ಕಷಾಯ ಮತ್ತು ಮಾತ್ರೆ ಇವೆರಡನ್ನು ನೀವು ಪ್ರತಿನಿತ್ಯ ಬಳಸ್ತಾ ಬಂದರೆ ಒಂದೇ ತಿಂಗಳಲ್ಲಿ ಸಾಕಷ್ಟು ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಳ ಮಾಡಿಕೊಡ್ತೀರಾ. ಜೊತೆಗೆ ನಾನು ಹೇಳಿದಂಥ ಆಹಾರ ಮತ್ತು ಜೀವನ ಶೈಲಿ ಕೂಡ ನೀವು ಅನುಸರಿಸಬೇಕಾಗತ್ತೆ. ಕೇವಲ ಔಷಧಿಗಳಿಂದ ಸಾಧ್ಯವಾಗೋದಿಲ್ಲ. ನಿಮ್ಮ ಬದಲಾವಣೆ ಜೊತೆಗೆ ಔಷಧಿಯನ್ನು ಬಳಸಿದ್ರೆ ಯಾವುದೇ ವಯಸ್ಸಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರ ತನಕ ರಕ್ತಹೀನತೆ ಅನ್ನೋ ಸಮಸ್ಯೆ ಇದ್ದರೆ ಅಥವಾ ರಕ್ತ ಉತ್ಪತ್ತಿ ಆಗ್ತಾ ಇಲ್ಲ ಅಂದರೂ ಕೂಡ ನೀವು ಈ ಒಂದು ರಕ್ತ ವೃದ್ಧಿ ಕಷಾಯ ಮತ್ತು ಮಾತ್ರೆಯನ್ನು ನೀವು ಬಳಸೋದ್ರಿಂದ ನಿಮ್ಮ ದೇಹದಲ್ಲಿ ರಕ್ತ ಉತ್ಪತ್ತಿ ಮಾಡೋ ಶಕ್ತಿಯನ್ನು ನೀವು ಪಡೆದುಕೊಳ್ತೀರಾ. ಇನ್ನು ಹೆಚ್ಚಿನ ಮಾಹಿತಿ ಅಥವಾ ಚಿಕಿತ್ಸೆ ನಿಮಗೆ ಅವಶ್ಯಕತೆ ಇದೆ ಅಂದರೆ ಖಂಡಿತವಾಗ್ಲೂ ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದ್ರ ಮುಖಾಂತರ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು. ನಮಸ್ಕಾರ.